ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಭಾರತದ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತದಾನದ ಜಾಗೃತಿ ಮೂಡಿಸಲು ಅಧಿಕಾರಿಗಳು ಶ್ರಮ ವಹಿಸಬೇಕು ಎಂದು ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಜನರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಅಧಿಕಾರಿಗಳು ಶ್ರಮ ವಹಿಸಬೇಕು ಎಂದು ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ ಅವರು ಹೇಳಿದ್ದಾರೆ. ಅವರು ಸೋಮವಾರದಂದು ಭಾರತ ಚುನಾವಣಾ ಆಯೋಗ, ಕಲಬುರಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಕಲಬುರಗಿ 2024ರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಮತದಾನದ ಅರಿವು ಮೂಡಿಸುವ ಚುನಾವಣಾ ಜಾಗೃತಿ ವಾಹಿನಿಗೆ ಚಾಲನೆ ನೀಡಿ ಮಾತನಾಡಿದರು. ಯಾವ ತಾಲೂಕುಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಇದೆಯೋ ಅಲ್ಲಿ ಹೆಚ್ಚಿನ ಮತದಾನ ಮಾಡಲು ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕು ಎಂದರು. ಮೇ 7ರಂದು ನಡೆಯುವ ಚುನಾವಣೆಯಲ್ಲಿ ಮತದಾನದ ಹಕ್ಕು ಚಲಾಯಿಸಬೇಕು ಎಂದರು. ನಮ್ಮ ಝೋನಲ್ ಕಮಿಷನರ್, ಎಲ್ಲ ಅಧಿಕಾರಿಗಳು, ಇಲ್ಲಿ ಬಂದಿರುವ ಈ ಎಲ್ಲ ಕ್ಷೇತ್ರ ಮತ್ತು ಎಲ್ಲ ಸಿಬ್ಬಂದಿಯವರು, ನಮ್ಮ ಮಾಧ್ಯಮ ಮಿತ್ರರು, ಇದು ಸ್ವೀಪ್ ಕ್ಯಾಂಪೇನ್ ಬಹಳ ಇಂಪಾರ್ಟೆಂಟ್ ಆಕ್ಟಿವಿಟಿ ನಮ್ಮ ಜನರಲ್ ಎಲೆಕ್ಷನ್ದಲ್ಲಿ. ಆ್ಯಂಡ್ ಈ ಸ್ಪೆಷಲ್ ಆಗಿ ವಿಶೇಷವಾಗಿ ಈ ಥರ ಸ್ವೀಪ್ ಕ್ಯಾಂಪೇನಲ್ಲಿ ಇದು ವಾಹನ ಅರೇಂಜ್ ಮಾಡಿದ್ದಾರೆ. ಇದು ಒಂದು ಹೊಸ ಐಡಿಯಾ ಈ ಥರ. ಆ್ಯಂಡ್ ನಮ್ಮದು ಈ ಟಾರ್ಗೆಟ್ ಏನಿದೆ, ಎಸ್ಪೆಷಲಿ ಕಲಬುರ್ಗಿದಲ್ಲಿ ಒಂದು ಇದು ಗುರುತಿಸಿದ್ದಾರೆ. ಈಗ ಯಾವ ಪೋಲಿಂಗ್ ಬೂತ್ದಲ್ಲಿ ಲಾಸ್ಟ್ ಇಯರ್ ಆ್ಯಂಡ್ ಲಾಸ್ಟ್ ಇಯರ್ ಮತದಾನ ಇದು ಪ್ರತಿಶತ ಕಡಿಮೆ ಇತ್ತು, ಅದೆಲ್ಲ ವಿಶೇಷವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಇದು CO ಅವರಿಗೆ, ಟೀಮ್ಗೆ ನಾನು ಸ್ಪೆಷಲ್ ಅವರಿಗೆ ಇದು ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನಮ್ಮೆಲ್ಲರಿಗೆ ಯಾರ್ಯಾರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಸ್ವೀಪ್ ಕ್ಯಾಂಪೇನ್ದು ಇಂದ ಇದು ಸಕ್ಸಸ್ ಮಾಡೋಕ್ಕೆ ಪ್ಲಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮತದಾನ, ನಿಮ್ಮದು ಹಕ್ಕು, ನಿಮ್ಮ ಮತ ಚಲಾಯಿಸಿ ಇದು ಸಫಲ್ ಮಾಡಬೇಕು. ಇದೇ ನಮ್ಮದು ರಿಕ್ವೆಸ್ಟ್ ತಮ್ಮೆಲ್ಲರಂದು. ದಯವಿಟ್ಟು May 7th ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ. ಆ್ಯಂಡ್ ದಟ್ ಈಸ್ ದ ರಿಕ್ವೆಸ್ಟ್ ಫ್ರಮ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ದೃಢ ವಿಶ್ವಾಸವುಳ್ಳ ಭಾರತದ ಪೌರಾತ್ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಗಂಟೆಯನ್ನು ಎತ್ತಿ ಹಿಡಿಯುತ್ತವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳು ತಾಕ್ಷಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತವೆ ಎಂದು ಈ ಮೂಲಕ ಪ್ರತಿಜ್ಞೆ
ಸ್ವೀಕರಿಸುತ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಮಾತನಾಡಿ, ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೇ 7ರಂದು ನಡೆಯುವ ಚುನಾವಣೆಗೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭಯವಾಗಿ ಮತದಾನ ಮಾಡಬೇಕು. ಇನ್ನು ಏಪ್ರಿಲ್ 10ರವರೆಗೆ ಆನ್ಲೈನ್ ಮುಖಾಂತರ ಮತದಾನದ ಗುರುತಿನ ಚೀಟಿ ಪಡೆಯಲು ಅವಕಾಶವಿದೆ ಎಂದರು. ಆಯುಕ್ತರೇ, ಸಿಇಒ ಅವರೇ, ಕಾರ್ಪೊರೇಷನ್ ಕಮಿಷನರ್ ಅವರೇ, DC ಅಡ್ಮಿನ್ ಸಿಟಿ ಕಾರ್ಪೊರೇಷನ್ ಅವರೇ ಮತ್ತು ಇನ್ನಿತರೆ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿ, ಪೊಲೀಸ್ ವರ್ಗ ಅವರೇ, ಮಾಧ್ಯಮ ಮಿತ್ರ ಅವರೇ ಮತ್ತು ಎಸ್ಪೆಷಲಿ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಹಾಸ್ಟೆಲ್ ಮಕ್ಕಳು ಬಂದಿರೋರು ಎಲ್ಲರಿಗೆ ನಮ್ಮ ಕಡೆಯಿಂದ ವಿಶೇಷವಾಗಿ ನಮಸ್ಕಾರಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ CO ZP ಮತ್ತು DS ZPಗೆ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಸುಲಭ ಇಲ್ಲ. 8 ವೆಹಿಕಲ್ಸ್ ಅವರು ಈಗಾಗಲೇ ಸಂಪೂರ್ಣವಾಗಿ ರಿಯಲೈನ್ ಮಾಡಿಸಿ ಸ್ವೀಪ್ಗೋಸ್ಕರನೇ ಎಲ್ಲ ಕಡೆ ಹೋಗಿ ಬಿಡುಗಡೆ ಮಾಡಿಸೋ ರೀತಿ ಪ್ರತಿ ತಾಲೂಕಿಗೆ ಹೋಗಿ ಮತ ಚಲಾಯಿಸೋದ್ರ ಬಗ್ಗೆ ಅರಿವು ಮೂಡಿಸೋದು ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅದಲ್ಲದೆ ಕಾರ್ಪೊರೇಷನಲ್ಲಿ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇರೋದು ಎಲ್ಲ ಸ್ವಚ್ಛ ವಾಹಿನಿಗಳಲ್ಲಿ ಸ್ವೀಪ್ದು ಒಂದು ಸಂದೇಶ ಆಡಿಯೋ ಮೂಲಕ ಮತ್ತು ಪೋಸ್ಟರ್ ಮೂಲಕ ಅಂಟಿಸಿ 200ಕ್ಕಿಂತ ಹೆಚ್ಚು ವೆಹಿಕಲ್ಸ್ ಸಿಟಿ ಕಾರ್ಪೊರೇಷನಲ್ಲಿ ಮತ್ತು 200ಕ್ಕಿಂತ ಹೆಚ್ಚು ವೆಹಿಕಲ್ಸ್ ZP ವತಿಯಿಂದ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಓಣೆಗಳಲ್ಲಿ ಹೋಗಿ ಈ ಒಂದು ವೆಹಿಕಲ್ ಮೂಲಕ ಎಲ್ಲ ಕಡೆ ಅರಿವು ಮೂಡಿಸೋದು ಒಂದು ಕಾರ್ಯ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮೇ 7th ಮತದಾನ ಚಲಾಯಿಸೋದು ಒಂದು ಒಳ್ಳೆಯ ಒಂದು ಹಬ್ಬ ಆಚರಣೆ ಆಗ್ತಾ ಇರುತ್ತೆ. ಅದರಲ್ಲಿ ತಾವು ಎಲ್ಲರೂ ಯಾರ್ಯಾರು 18 ವರ್ಷ ತುಂಬಿರೋರು, ಯಾರ್ಯಾರ್ದು ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ, ಪ್ರತಿಯೊಬ್ಬರು ಹೆಮ್ಮೆಯಿಂದ ಯೂತ್ ಇರಬಹುದು, ಮಹಿಳೆಯರು ಇರಬಹುದು, ಗಂಡಸರು ಇರಬಹುದು, ವಯಸ್ಸಾಗಿರೋರು ಇರಬಹುದು, ಅಂಗವಿಕಲರು ಇರಬಹುದು, ಪ್ರತಿಯೊಬ್ಬರು ಬಂದು ಈ ಒಂದು ಮತ ತಮ್ಮ ಹಕ್ಕಿಂದು ಮಾತಿದೆ, ನೀವೆಲ್ಲ ಚಲಾಯಿಸಬೇಕು ಅಂತ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಕಲಬುರಗಿಯಲ್ಲಿ ಇರೋದು ಎಲ್ಲ ಅಧಿಕಾರಿ ವರ್ಗ ವತಿಯಿಂದ ನಾನು ಎಲ್ಲರಿಗೆ ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತಾವು ದಯವಿಟ್ಟು ಬಂದು ಈ ವರ್ಷ ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ಮಾತ್ರ ಅಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾಂಡಿಡೇಟ್ ನಾವು ಸೆಲೆಕ್ಷನ್ ಮಾಡೋದರಲ್ಲಿ ನಾವೆಲ್ಲ ಕೈ ಜೋಡಿಸಿ ಯಾವುದು ಪ್ರೇರೇಪಣೆಗಳು, ಯಾವುದು ಆಮಿಷಗಳು ಒಳಪಡಬಾರ್ದು ರೀತಿ ಒಂದು ಇಲೆಕ್ಷನ್ ಪ್ರಕ್ರಿಯೆ ಮಾಡಿಸಿ ಗುಲ್ಬರ್ಗ ಜಿಲ್ಲೆ ಮುಂದೆ ಹೋಗ್ತಾ ಯಾವಾಗಲೂ ಅಭಿವೃದ್ಧಿ ಅಲ್ಲಿನೇ ಹೆಜ್ಜೆ ಇಡ್ತಾ ಹೋಗಲಿ ಅಂತ ಆಶಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಭವರ್ ಸಿಂಗ್ ಮೀನಾ ಅವರು ಮಾತನಾಡಿ, ಈಗಾಗಲೇ ಮತದಾನ ಹೆಚ್ಚಿನ ಪ್ರಮಾಣ ಮಾಡಲು ಅನೇಕ ಸ್ವೀಪ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಕಲಬುರಗಿ ಜಿಲ್ಲೆಯ 7 ತಾಲೂಕುಗಳಿಗೆ ಪ್ರತಿಯೊಂದು ತಾಲೂಕಿನಲ್ಲಿ 1 ವಾಹನ ಸಂಚರಿಸಲಿದೆ. ಕಲಬುರಗಿ ಜಿಲ್ಲೆಯ 7 ತಾಲೂಕುಗಳ ಪೈಕಿ ಪ್ರತಿಯೊಂದು ತಾಲೂಕಿನಲ್ಲಿ 1 ವಾಹನ ಸಂಚರಿಸಲಿದೆ. ವಾಹನದಲ್ಲಿ ಚಾಲಕನೊಂದಿಗೆ ಓರ್ವ ಸಿಬ್ಬಂದಿ ಮತದಾನಕ್ಕೆ ಮತ್ತು ಚುನಾವಣೆಗೆ ಸಂಬಂಧಿಸಿದ ಮಾಹಿತಿಯನ್ನ ಜನರಿಗೆ ನೀಡಲಿದ್ದಾರೆ. ವಾಹನವು ಡಿಜಿಟಲ್ ಸ್ಕ್ರೀನ್ ಹೊಂದಿರುತ್ತದೆ. ವಾಹನದ ಸುತ್ತ ಸಿವಿಜಿಲ್ ಆಪ್, ವಿವಿಪ್ಯಾಟ್ ಯಂತ್ರ, ವಿಸ್ತೃತ ಮಾಹಿತಿ, ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಇರುವ ಸೌಲಭ್ಯದ ಮಾಹಿತಿ ಹಾಗೂ ಈ ಚುನಾವಣೆ ಸಂಬಂಧಿಸಿದ ಇನ್ನಿತರ ಮಾಹಿತಿಯನ್ನ ಒಳಗೊಂಡಿರುತ್ತದೆ ಎಂದರು. ಚುನಾವಣೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ಜಾತ್ರೆ, ಸಂತೆ ಹಾಗೂ ಜನಸಂದಣಿ ಇರುವ ಕಡೆಗಳಲ್ಲಿ ಬಿತ್ತರಿಸುವುದರ ಮೂಲಕ ಮತದಾನದ ಪ್ರಮಾಣ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅದರಲ್ಲೂ ಕಡಿಮೆ ಮತದಾನವಾಗಿರುವ ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಆದ್ಯತೆ ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಮತದಾರರಲ್ಲಿ ಮತದಾನದ ಬಗ್ಗೆ ಹೆಚ್ಚಿನ ಆಸಕ್ತಿ, ಅರಿವು ಹಾಗೂ ಜಾಗೃತಿ ಮೂಡಿಸುವ ಸಂಬಂಧ ಸಹಿ ಸಂಗ್ರಹಣೆ ಮಾಡಲು ಸೈನೇಜ್ ಬೋರ್ಡುಗಳಿಗೆ, ಸೆಲ್ಫಿ ಸ್ಟ್ಯಾಂಡ್ಗಳಿಗೆ ಪ್ರಾದೇಶಿಕ ಆಯುಕ್ತರು ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ ಅವರು ಮತದಾರರ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಒಂದು ತಿಂಗಳಿಂದ ಸ್ವೀಪ್ ಆ್ಯಕ್ಟಿವಿಟಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾಳಷ್ಟು ಕಡೆ ಮಾಡಿದ್ದೀವಿ. ಮುಖ್ಯವಾಗಿ ಉದ್ದೇಶ ಏನಂದರೆ 7th ಮೇಗೆ ನಮಗೇನು ಇಲೆಕ್ಷನ್ ಇದೆ ಅದರಲ್ಲಿ ನಾವು ನಮ್ಮ ಟರ್ನ್ಔಟ್ ಜಾಸ್ತಿ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿ ನಾವು 183 ಕಡೆ ಲಾಸ್ಟ್ ಇಲೆಕ್ಷನ್ನಲ್ಲಿ 2019 ಲೋಕಸಭಾ ಇಲೆಕ್ಷನ್ನಲ್ಲಿ
ಟರ್ನ್ಔಟ್ ಭಾಳ ಕಡಿಮೆ ಇತ್ತು ನಾವು ಗುರುತಿಸಿದ್ದೀವಿ. ಇದೆಲ್ಲ ಕಡೆ ಒಂದು ಫೋಕಸ್ ಆಗಿ ಸ್ವೀಪ್ ಆ್ಯಕ್ಟಿವಿಟಿ ಮಾಡ್ತೀವಿ. ಇದೆಲ್ಲ ವೆಹಿಕಲ್ಸ್ 8 ವೆಹಿಕಲ್ ಏನಿದ್ದಾವೆ, ಒಂದು ಕಲಬುರಗಿ ಸಿಟಿಲಿ ಓಡಾಡುತ್ತೆ ಮತ್ತು ಉಳಿದೆಲ್ಲ 7 ವೆಹಿಕಲ್ ಹಳೆ ತಾಲೂಕಿನಲ್ಲಿ ನಾವು ಇಒಗಳಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಮತ್ತು ಅವರೆಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೋಗುತ್ತೆ. ಅಲ್ಲಿ ರ್ಯಾಲಿ ಮುಖಾಂತರ ಬೇರೆ ಬೇರೆ ಸ್ವೀಪ್ ಮುಖಾಂತರ ಇದರ ಜನರಿಗೆ ಇದು ಮಾಹಿತಿ ತರಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮುಖ್ಯವಾಗಿ ನಾವು ಸ್ವೀಪ್ ಆ್ಯಕ್ಟಿವಿಟಿ ಮುಖಾಂತರ ಎಲ್ಲ ಸೆಕ್ಷನ್ಸ್ ಆಫ್ ಸೊಸೈಟಿಗೆ ಎಲ್ಲ ಏಜ್ದವರಿಗೆ ಒಂದು ಟಾರ್ಗೆಟ್ ಮಾಡಿದ್ದೀವಿ. ಮಕ್ಕಳಿಗೆ ಕೂಡ ನಾವು ಕಾಲೇಜ್ ಮಟ್ಟದಲ್ಲಿ ಭಾಳಷ್ಟು ELC ಮುಖಾಂತರ ಪ್ರೋಗ್ರಾಮ್ ಮಾಡಿದ್ದೀವಿ. ಅರ್ಬನ್ನಲ್ಲಿ ಕೂಡ ನಾವು ಮನೆ ಮನೆಗೆ ಭೇಟಿ ಮಾಡೋ ಮುಖಾಂತರ ಅರ್ಬನ್ ಲೋಕಲ್ ಬಾಡಿ ಸ್ಟಾಫ್ ಮುಖಾಂತರ ಅಥವಾ BLO ಮುಖಾಂತರ ಯಾರು ಲಾಸ್ಟ್ ಟೈಮ್ ಯಾರು ವೋಟ್ ಮಾಡಿಲ್ಲ, ನೋನ್ ವೋಟರ್ಸ್ ಯಾರಿದ್ದಾರೆ, ಕಾರಣಗಳು ಏನು ಅಂತ ಅದು ಹುಡುಕಿ ಅದನ್ನು ಸರಿಪಡಿಸೋಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ನೋಡಲ್ ಆಫೀಸರ್ ಹಾಕಿದ್ದೀವಿ. ಈ ವರ್ಷ ಕೂಡ ನಮ್ಮ ಮತದಾನ ಜಾಸ್ತಿ ಆಗಲಿ ಆಸೆಯಿಂದ ಎಲ್ಲರಿಗೆ 7ನೇ ಮೇಗೆ ಎಲ್ಲರೂ ಮತದಾನ ಮಾಡಬೇಕು ಅಂತ ಒಂದು ಮನವಿ ಮಾಡ್ತಾನೆ 2 ಮಾತು ಮುಗಿಸ್ತೀನಿ. ಮತದಾನ ಜಾಗೃತಿ ವಾಹಿನಿಯ ಒಳಗೆ ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ, ಜಿಲ್ಲಾ ಚುನಾವಣಾ ಅಧಿಕಾರಿ ಬಿ ಫೌಜಿಯಾ ತರನ್ನುಂ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಭುವನೇಶ್ ದೇವಿದಾಸ್ ಪಾಟೀಲ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಾಹನದಲ್ಲಿ ಕುಳಿತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ, ಕೋರ್ಟ್ ರಸ್ತೆ, ಗೋವಾ ಹೋಟೆಲ್, ಜಗತ್ ವೃತ್ತ, ಅನ್ನಪೂರ್ಣ ಕ್ರಾಸ್ನಿಂದ DC ಕಚೇರಿಯವರೆಗೆ ತೆರಳಿ ಮುಕ್ತಾಯಗೊಳಿಸಿದರು. ಲೋಕಸಭಾ ಚುನಾವಣೆ 2024 ಇದರಲ್ಲಿ ಮೇ 7 ನಮ್ಮ ಚುನಾವಣೆ ದಿವಸ ಇದೆ. ಆ ಚುನಾವಣೆ ದಿವಸದಲ್ಲಿ ನೀವು ಎಲ್ಲರೂ ನಮ್ಮ ಕಲಬುರಗಿ ನಾಡಿಂದನೇ ಹೆಚ್ಚಿನ ಸಂಖ್ಯೆಯಿಂದನೇ ಈ ಮತವನ್ನು ಚಲಾಯಿಸಬೇಕಂತ ಎಲ್ಲರಿಗೆ ಮನವಿ ಮಾಡಿಕೊಡ್ತೀನಿ. ಯಾಕಂದರೆ ನಮ್ಮ ಜಿಲ್ಲೆಯಿಂದನೇ ನಾವು ಬೇರೆ ಕಡೆ ಕಂಪೇರ್ ಮಾಡಿದರೆ ಭಾಳಷ್ಟು ಕಡಿಮೆ ಮತದಾನ, ಸುಮಾರು 10-12% ವ್ಯತ್ಯಾಸ ಇದೆ. ಸೊ ಈ ಸತಿ ನಾನು ಎಲ್ಲರಿಗೆ ಅದೇ ಮನವಿ ಮಾಡಿಕೊಡ್ತೀನಿ. ಅದಕ್ಕಾಗಿ ನಮ್ಮ ಜಿಲ್ಲಾ ಆಡಳಿತದಿಂದನೇ, ಜಿಲ್ಲಾ ಪಂಚಾಯತಿಂದನೇ, ಕಾರ್ಪೊರೇಷನ್ ವತಿಯಿಂದನೇ ಭಾಳಷ್ಟು ಬೇರೆ ಬೇರೆ ಸ್ವೀಪ್ ಪ್ರೋಗ್ರಾಮ್ ನಾವು ಅಳವಡಿಸ್ತಾ ಇದ್ದೀವಿ. ಇದರಲ್ಲಿ ಇವತ್ತು ನಾವು ಸಿಗ್ನೇಚರ್ ಕ್ಯಾಂಪೇನ್ ಮತ್ತು ವಿಡಿಯೋ ವ್ಯಾನ್ಸು ಮತ್ತು ಈವನ್ ಮಹಾನಗರ ಪಾಲಿಕೆ ವೆಹಿಕಲ್ಸ್ಗಳಲ್ಲಿ ಪೋಸ್ಟರ್ಸ್ವನ್ನು ಅಂಟಿಸ್ತಾ ಇದ್ದೀವಿ. ಅದರ ಜೊತೆಗೆ ಬೇರೆ ಬೇರೆ ರ್ಯಾಲಿಯನ್ನು ಕೂಡ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಡಳಿತದಿಂದನೇ ಅರೇಂಜ್ ಮಾಡ್ತಾ ಇದ್ದೀವಿ. ಬೈಕ್ ರ್ಯಾಲಿ ಇರಲಿ, ಸೈಕಲ್ ರ್ಯಾಲಿ ಇರಲಿ, ಅದನ್ನು ಕೂಡ ಈ ಮುಂಬರುವ ದಿವಸಗಳಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಸ್ಪೆಷಲಿ ಲೋ ವಾಟರ್ ಟರ್ನ್ಔಟ್ ಏರಿಯಾಗಳಲ್ಲಿ ನಮ್ಮ ಸಿಟಿನಲ್ಲಿ ನೋಡಿದರೆ ನಮ್ಮ ಜಗತ್ ಏರಿಯಾ ಇರಲಿ, ವಿಜಯನಗರ ಇರಲಿ, ಆಳಂದ್ ಕಾಲನಿ ಇರಲಿ, ಆ ಏರಿಯಾನಲ್ಲೂ ಕೂಡ ಭಾಳಷ್ಟು ಕಡಿಮೆ ಮತದಾನ ಇದರಲ್ಲಿ ಇಲೆಕ್ಷನಲ್ಲಿ ಆಗಿದೆ. ಸೊ ಆ ಏರಿಯಾಯಿಂದನೂ ಕೂಡ ಹೆಚ್ಚಿನ ಸಂಖ್ಯೆಯಿಂದನೇ ಜನ ಬಂದು ಮತ ಚಲಾಯಿಸಲಿ ಅಂತಾನೆ ಎಲ್ಲರಿಗೆ ಮನವಿ ಮಾಡಿಕೊಡ್ತೀನಿ. ಈ 2 ಮಾತನ್ನು ಹೇಳಿ. ಈ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಆರ್ ಚೇತನ್, ಮಹಾನಗರ ಪಾಲಿಕೆಯ ಆಯುಕ್ತರಾದ ಭುವನೇಶ್ ದೇವಿದಾಸ್ ಪಾಟೀಲ್, ಉಪ ಆಯುಕ್ತರಾದ ಮಾಧವ್ ಗಿತ್ತೆ, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಹಾಗೂ ಸ್ವೀಪ್ ನೋಡಲ್ ಅಧಿಕಾರಿ ಅಬ್ದುಲ್ ಅಜೀಂ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೇಗಾಂವ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಕಲಬುರಗಿ ನಗರದ ಏಷ್ಯನ್ ಬಿಸಿನೆಸ್ ಸೆಂಟರ್ನ 3ನೇ ಮಹಡಿಯಲ್ಲಿ ಇರುವ ಪೂರ್ಣಿಮಾ PM ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ಗೆ ಶ್ರೀ ಮಹೇಂದ್ರ ಸಾಗರ್ ಸುರ್ಜಿ ಅವರು ಭೇಟಿ ನೀಡಿ ರೋಗಿಗಳಿಗೆ ಸಾಂತ್ವನ ಹೇಳಿದರು. ಕಲಬುರಗಿ ನಗರದ SP ಆಫೀಸ್ ಕಚೇರಿಯ ರಸ್ತೆಯಲ್ಲಿ ಇರುವ ಏಷ್ಯನ್ ಬಿಸಿನೆಸ್ ಸೆಂಟರ್ನ 3ನೇ ಮಹಡಿಯಲ್ಲಿ ಇರುವ ಪೂರ್ಣಿಮಾ PM ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ಗೆ ಸೋಮವಾರ ಸಂಜೆ 5:30 ಗಂಟೆಗೆ ಶ್ರೀ ಮಹೇಂದ್ರ ಸಾಗರ್ ಸುರ್ಜಿ ಅವರು ಭೇಟಿ ನೀಡಿ ಮಾನಸಿಕ ಆಘಾತಕ್ಕೆ ಒಳಗಾದ ರೋಗಿಗಳಿಗೆ ಪ್ರೋತ್ಸಾಹದಾಯಕ ಮಾತುಗಳನ್ನ ಆಡುವ ಮೂಲಕ ಜೀವನ ಉತ್ಸಾಹವನ್ನ ತುಂಬಿದರು. ಈ ಸಂದರ್ಭದಲ್ಲಿ ಆಚಾರ್ಯ ಶ್ರೀ ಮಹೇಂದ್ರ ಸುರ್ಜಿ ಮಹಾರಾಜ್ ಸಾಹೇಬ್, ಶ್ರೀ ಮೇರು ಸುರೀಶ್ವರಜಿ ಮಹಾರಾಜ್ ಸಾಹೇಬ್, ಹೇವರ್ಚಂದ್ ಜಿ ಜೈನ್, ಮಣಿಲಾಲ್ ಶಹಾ, ಸುನಿಲ್ ಲೋಧಾ, ಅಮಿತ್ ಪಾರ್ಮರ್, ಪ್ರವೀಣ್ ಅಂಚಲಿಯಾ, ಆನಂದ್ ಪಲ್ಲೋದ್, ರಾಹುಲ್ ಜೈನ್, ನೀಲೇಶ್ ಜೈನ್, ಛೇಯಲ್ सांगवी, ಶರಣು ಪಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. भाग्यशाली आत्माएं हैं। इस डायलिसिस सेंटर में आने से कुछ अलग प्रभावना, कुछ अलग उद्देश्य, लोगों को यहाँ पर फ्री कॉस्ट के अंदर ही, जिस जगह पे आज पैसों के बिना कुछ काम नहीं चलता, लेकिन इस जगह पे जहाँ पर डायलिसिस सेंटर डेली करने की जैसा योग्य ये है, ये बहुत ही सुंदर और सलोना चल रहा है। फ्री ऑफ कॉस्ट पे पेशेंट को यहाँ लाना और यहाँ पे डायलिसिस करवाना, जो सालाना खर्चा कितना आता है, हम आज एक पेशेंट के पास से जब पेमेंट के बिना नहीं हो तो कैसा लगता है, लेकिन यहाँ पर आने का एक ऐसा लगता है कि घर जैसा, और सभी को यहाँ पे फ्री ऑफ कॉस्ट से सब कुछ देना करना। आज के ज़माने के हिसाब से देखने जाए तो जो जहाँ पर जिनका बर्थडे, कहीं किसी का कुछ भी रहे, तो इस डायलिसिस सेंटर्स के अंदर आप अपना योगदान दीजिए, और योगदान देके आपका ही कर्तव्य और आपका ही भावना यहाँ पर बढ़े, वैसी भावना पाता हूँ।
एक जैन साधु होके यहाँ पर आना और यहाँ पे आशीर्वाद देना, एक सांत्वना पेशेंट को देना, लेकिन आज यहाँ पर आने के बाद ऐसा लग रहा है कि कुछ अलग ही अनुभव, कुछ अलग जगह। जब हम लोग यहाँ पर जब हॉस्पिटल में एडमिट होते तो लगता है कि कब घर जाए, लेकिन यहाँ पर आने के बाद ऐसा लगता है कि अब घर जाने की जगह नहीं है, कि यहाँ पे रहने की जगह हो गई। बहुत ही अच्छा। और हमारे जो स्वरूप अप्पा जी और हमारे जैन समाज के सब जो आए हुए हैं सभी को खूब आशीर्वाद है। और जितने भी पेशेंट यहाँ पर, जितने भी जो चाहे जो कोई भी समाज के हो, मैं कहना चाहूँगा उनको कि आप यहाँ पर योगदान दीजिए। इस डायलिसिस सेंटर के अंदर आपकी जितनी मदद हो, सरकार से मिले न मिले, लेकिन आपका जहाँ पर कभी कुछ भी योगदान बने, तो इस बर्थडे या जन्मदिन हो, आपका बर्थडे हो या आपका कोई तिथि हो, कुछ भी रहे, तो यहाँ पर योगदान दे के आपका कर्तव्य बजाइए। और आपका ही ये घर है, आप कोई भी पेशेंट को भेज सकते हैं, लेकिन ये फ्री ऑफ कॉस्ट पे जो चलता हुआ डायलिसिस है बहुत ही अद्भुत, जो नई टेक्नोलॉजी के हिसाब से चलता हुआ, तो सब यहाँ पर भेजिए आपके पेशेंट को। और आपका योगदान बहुत ज़रूरी है, तभी ये चलेगा, ऐसे नहीं चलेगा। तो सबको खूब खूब धन्यवाद, खूब आशीर्वाद है, खूब आगे बढ़े, खूब उन्नति हुआ। आचार्य भगवंत श्री महेंद्र सागर सुरीश्वर जी महाराज साहब का आगमन हुआ है और इस आगमन में मेन उद्देश्य गुलबर्गा के मारुति शोरूम के सामने जो भारत प्राइड है वहाँ पे जैन मंदिर की प्राण प्रतिष्ठा होने जा रही है। आदिनाथ जैन संघ, आदिनाथ जैन श्वेतांबर संघ की ओर से इस डायलिसिस के पूज्य श्री के उपदेश से आज इस संघ वालों ने 1 लाख रुपये का डोनेशन इस डायलिसिस सेंटर को देने का जाहिरात करते हैं और ये चाहते हैं कि ये डायलिसिस सेंटर इसी तरह दिन ब दिन प्रगति करे और गुलबर्गा कलबुर्गी के रहवासियों को इसका पूरा लाभ मिले और मदद रूप होए। यहाँ के पेशेंटों को ये रिक्वेस्ट है कि आपके रिलेशन में आपके रिलेटिव्स अगर चाहते हैं तो वो आपको डोनेशन, किडनी का डोनेशन दे के भविष्य के लिए इस डायलिसिस सेंटर को और आपका एक रिलेशन बन जाए। आज जितने भी पेशेंट हैं वो पेशेंट आगे बढ़ के वो भी इस डायलिसिस सेंटर के डोनर बने, यह हम महावीर भगवान से प्रार्थना करते हैं। और यह डोनेशन 1 लाख रुपये का जो आदिनाथ जैन श्वेतांबर संघ ने दिया है वो आचार्य भगवान श्री महेंद्र सागर सुरीश्वर जी के उपदेश से दिया है। ಇವತ್ತಿನ ದಿವಸ ಜೈನ್ ಶ್ವೇತಾಂಬರ ಸಮಾಜದ ಶ್ರೀ ಮಹೇಂದ್ರ ಸಾಗರ್ ಶಿರೋಜಿ ಗುಲ್ಬರ್ಗಕ್ಕೆ ಭಾರತ್ ಪ್ರೈಡ್ನಲ್ಲಿ ಏನು ಜೈನ್ ಸಮಾಜದ ಒಂದು ಪ್ರಾಣ ಪ್ರತಿಷ್ಠಾನ ಸಮಾರಂಭಕ್ಕೆ ಆಗಮಿಸಿದ್ದಾರೆ। ಈ ಒಂದು ನಿಟ್ಟಿನಲ್ಲಿ ಗುಲ್ಬರ್ಗದ ಕೆಲವು ಕಡೆಗೆ ಅವರ ಪ್ರವಚನ ಕೀರ್ತನೆಗಳು, ಮೊನ್ನೆ ತಾನೇ ಕೈದಿಗಳಿಗಾಗಿ ಬಂದಿಖಾನೆಯಲ್ಲಿ ಒಂದು ಒಳ್ಳೆಯ ಒಂದು ಪರಿವರ್ತನಾ ಒಂದು ಕೀರ್ತನೆ ಇಟ್ಕೊಂಡಿದ್ದರು। ಅಲ್ಲಿಂದ ಭಾಳಷ್ಟು ಕೈದಿಗಳು ಈ ಒಂದು ಪ್ರವಚನವನ್ನು ಆಲಿಸಿದರು ಮತ್ತು ಭಾಳಷ್ಟು ಒಂದು ಪರಿವರ್ತನೆ ಆಗುವಂಥ ಒಂದು ಮಾತನ್ನು ಕೂಡ ಹೇಳಿದರು ಭಾಳಷ್ಟು ಕೈದಿಗಳು। ಅಲ್ಲಿ ಗುರುಜಿಯವರು ಭಾಳ ಒಳ್ಳೆಯ ರೀತಿಯಿಂದ ಅವರಿಗೆ ಮಾತಾಡಿದರು, ನೀವು ಯಾವ ದಾರಿಲಿಂದ ಇಲ್ಲಿ ಬಂದಿದ್ದೀರಿ ಈ ಜೈಲಿನಲ್ಲಿ, ಆ ದಾರಿಲಿಂದ ನೀವು ಹೊರಗಡೆ ಬರಬೇಡಿ, ಆ ಒಂದು ಕೆಟ್ಟ ಕೆಲಸಗಳು ಬಿಟ್ಟು ನೀವು ಒಳ್ಳೆಯ ದಾರಿಲಿಂದ ಹೊರಗಡೆ ಬಂದು ಒಳ್ಳೆಯ ಒಂದು ವ್ಯಕ್ತಿ ಆಗಬೇಕಂತ ಪರಿವರ್ತನೆ ಮಾತಾಡಿದರು। ಅದೇ ರೀತಿ ಇವತ್ತು ಕೂಡ ನಮ್ಮ ಒಂದು ಪರಿವರ್ತನೆ ಇವತ್ತಿನ ದಿವಸ ನಮ್ಮ ಪೂರ್ಣಿಮಾ ಪಿ ಎಂ ಬಿರೋ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ಗೆ ಅವರು ಭೇಟಿ ನೀಡಿ ಇಲ್ಲಿದ್ದಂಥ ಎಲ್ಲ ನಮ್ಮ ಈ ಡಯಾಲಿಸಿಸ್ ರೋಗದಿಂದ ಬಳಲ್ತಿರುವ ಎಲ್ಲ ನಮ್ಮ ಪೇಷಂಟ್ಸ್ಗಳಿಗೆ ಉದ್ದೇಶಿಸಿ ಒಂದು ಒಳ್ಳೆ ಮಾತು ಹೇಳಿದ್ರು, ನೀವೆಲ್ಲರೂ ಆದಷ್ಟು ಬೇಗದಿಂದ ಹೊರಗಡೆ ಬರ್ತೀರಿ, ನಮ್ಮ ಆಶೀರ್ವಾದ ನಿಮ್ಮ ಜೊತೆಗಿದೆ, ನೀವು ಆದಷ್ಟು ಯಾವುದು ಚಟಗಳಿಂದ ಯಾರ್ಯಾರು ಈ ಒಂದು ರೋಗಕ್ಕೆ ಬಲಿ ಆಗ್ತಾರ ಅಂಥ ಚಟಗಳು ಬಿಟ್ಟು ಏನು ಇವತ್ತಿನ ದಿವಸ ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿಕೊಂಡು ನೀವು ಒಳ್ಳೆಯ ಒಂದು ಒಳ್ಳೆಯ ಒಂದು ಆರೋಗ್ಯದಿಂದ ಇರಬೇಕಂತ ಅವರು ಆಶೀರ್ವಾದ ನೀಡಿದ್ದಾರೆ। ಅದೇ ರೀತಿ ಮತ್ತು ಇವತ್ತಿನ ಜೈನ್ ಶ್ವೇತಾಂಬರ ಸಮಾಜದ ವತಿಯಿಂದ ಈ ಒಂದು ಚಾರಿಟೇಬಲ್ ಸೆಂಟರ್ಗೆ 1 ಲಕ್ಷ ರೂಪಾಯಿ ಒಂದು ದೇಣಿಗೆ ನೀಡಿದ್ದಾರೆ। ಅವರಿಗೆ ಈ ನಮ್ಮ ಪೂರ್ಣಿಮಾ ಪಿ ಎಂ ಬಿರೋ ಚಾರಿಟೇಬಲ್ ಡಯಾಲಿಸಿಸ್ ಸಂಸ್ಥೆ ವತಿಯಿಂದ ಅಮಿತ್ ಪರ್ಮಾರ್ ಹಾಗೂ ನಾನು ಎಲ್ಲ ಟ್ರಸ್ಟಿಗಳು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತೀವಿ। ಯಾಕಂದರೆ ಇದು ನಡಿಬೇಕಂದ್ರೆ ಭಾಳಷ್ಟು ಕಷ್ಟದ ಕೆಲಸ ಅದ। ಇದಕ್ಕೆ ನಡ್ಲಿಕ್ಕೆ ನಿಮ್ಮಂಥ ದಾನಿಗಳು ಮುಂದಾಗಿ ಬಂದಿದ್ರೇ ನಮಗೆ ಇವತ್ತಿನ ದಿವಸ ಇದು ನಡ್ಸೋಕ್ಕೆ ಇನ್ನೂ ಮುಂದೆ ಭಾಳ ದಿವಸ ನಡೆಸಬೇಕು। ಇಲ್ಲಿದ್ದಂಥ ಪೇಷಂಟ್ಸ್ಗಳಿಗೆ ಏನು ಬರೀ ಡಯಾಲಿಸಿಸ್ ಅಷ್ಟೇ ಅಂತಲ್ಲ, ಇಲ್ಲಿವರೆಗೆ 5 ಪೇಷಂಟ್ಸ್ಗಳು ನಮ್ಮಲ್ಲಿದ್ದ ಪೇಷಂಟ್ಸ್ಗಳು ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಅವ್ರಿಗೆ ಒಳ್ಳೆಯ ಒಂದು
ಆರೋಗ್ಯವಂತರಾಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿರುವಂಥ ಎಲ್ಲ ಪೇಷಂಟ್ಸ್ಗಳು ಕೂಡ ಅದೇ ರೀತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಬರುವಂಥ ದಿನಗಳಲ್ಲಿ ಒಳ್ಳೆಯ ಒಂದು ಆರೋಗ್ಯವಂತ ಜೀವನ ನಡೆಸಲಿ ಅಂತ ನಾನು ಗುರುಜಿ ಅವರ ಆಶೀರ್ವಾದ ಇರಲಿ ಯಾವಾಗಲೂ ಅಂತ ಕೇಳ್ಕೊಳ್ತಾ ಇವತ್ತಿನ ದಿವಸ ಅವರ ಪಾದ ಇಟ್ಟಿದ ನಂತರನೇ ನಮ್ಮದು ಮತ್ತೊಮ್ಮೆ ಈ ಒಂದು ಸೆಂಟ್ರಿಗೆ ಅಂದರೆ ಈ ಕೇಂದ್ರದ ಒಂದು ಇದನ್ನೇ ಬದಲಾವಣೆ ಆಗಿದೆ ಅನಿಸುತ್ತೆ. ಯಾಕಂದರೆ 1 ಲಕ್ಷ ನಮ್ಮ ಡೊನೇಷನ್ ಭಾಳ ದೊಡ್ಡದು ನಮಗೆ ಇವತ್ತಿನ ದಿವಸ. ಸುಮಾರು ವರ್ಷದಿಂದ ಅಂದರೆ 3 ವರ್ಷದಲ್ಲಿ ಇಷ್ಟು ಡೊನೇಷನ್ಸ್ ನಮ್ಗೆ ಯಾರೂ ಕೊಟ್ಟೇ ಇರಲಿಲ್ಲ. ಭಾಳ ತಿಂಗಳೊಳಗೆ 15-20 ಸಾವಿರ ರೂಪಾಯಿ ಡೊನೇಷನ್ಸ್ ಬರ್ತಾಯಿದೆ. ನನಗೆ ಒಮ್ಮೆಲ್ಗೆ ಅವರು 1 ಲಕ್ಷ ಕೊಡಿದ್ರೆ ನನ್ನ ಕಣ್ಣಲ್ಲಿಂದ ನೀರು ಬಂದಂಗೆ ಆಯ್ತು. ಯಾಕಂದರೆ ಅಷ್ಟು ನಾನು ಈ ಒಂದು ಸೆಂಟ್ರ್ ನಡೆಸೋ ಭಾಳ ತೊಂದರೆಯಿಂದ ನಡೆಸ್ತಾ ಇದ್ದೀವಿ. ಈ ಒಂದು ಸೆಂಟ್ರಿಗೆ ಎಲ್ಲ ಗೆಳೆಯರು ಆಯಿತು, ನಮ್ಮ ಡಾಕ್ಟರ್ PM ಬಿರ್ದರ್ ಕೂಡ 10 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದರು, ಶಿವರಾಜ್ ಕುಬಾ ಅವರು 10 ಲಕ್ಷ ಡೊನೇಷನ್ ಕೊಟ್ಟಿದ್ದರು. ಮತ್ತು ಎಲ್ಲರ ಗೆಳೆಯರ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಈ ಸೆಂಟ್ರ್ 3 ವರ್ಷ ಪೂರ್ತಿ ಮಾಡಿ ಇನ್ನೂ ಬರುವಂಥ 100 ವರ್ಷಗಳು ಕೂಡ ಇದು ಒಳ್ಳೆಯ ನಡೀತಂತ ನನಗೆ ಭರವಸೆ ಇದೆ. ನಾನು ಇರಲಿ, ನಾವು ಅಮಿತ್ ಇರಲಿ ಬಿಡಲಿ, ಈ ಸೆಂಟ್ರ್ ಯಾವಾಗಲೂ ಗುಲ್ಬರ್ನಲ್ಲಿ ಬರೀ ಈ ಒಂದು ಕಿಡ್ನಿ ಡಯಾಲಿಸಿಸ್ ಅಷ್ಟೇ ಅಲ್ಲ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸೆಂಟ್ರ್ ಆಗಿ ಬದಲಾವಣೆ ಆಗಬೇಕಂತ ನಾನು ಆ ದೇವರಲ್ಲಿ ಕೇಳ್ಕೊತಾ ಎಲ್ಲರಿಗೂ ಇವತ್ತು ದಿವಸ ಬಂದಂಥ ಗುರುಜಿ ಅವರ ಪಾದಗಳಿಗೆ ನಾನು ನಮಸ್ಕರಿಸ್ತಾ 2 ಮಾತುಗಳು ಮುಗಿಸ್ತೀನಿ. ಕಲಬುರಗಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ. ಇದಕ್ಕೆ ಪೂರಕವಾಗಿ ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಯುಗಾದಿ ಹಬ್ಬದ ಅಂಗವಾಗಿ ಕೇವಲ ಹಿಂದೂ ಭಕ್ತಾದಿಗಳು ಅಷ್ಟೇ ಅಲ್ಲದೆ ಮುಸ್ಲಿಂ ಬಾಂಧವರು ಕೂಡ ಆಗಮಿಸುವ ಮೂಲಕ ಶರಣರ ದರ್ಶನ ಪಡೆದು ದಾಸೋಹ ಮಹಾಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸಿದರು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಇಂದು ಯುಗಾದಿ ಹಬ್ಬದ ಅಂಗವಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಬಿಸಿಲಿಗೂ ಲೆಕ್ಕಿಸದೆ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ಶರಣಬಸವೇಶ್ವರರ ದರ್ಶನ ಪಡೆಯುತ್ತಿದ್ದಾರೆ. ಯುಗಾದಿ ಹಬ್ಬದ ಅಂಗವಾಗಿ ದಾಸೋಹ ಮಹಾಮನೆಯಲ್ಲಿ ಇಂದು ಹೋಳಿಗೆ, ಅನ್ನ, ನುಚ್ಚು, ಸಾರು, ಬೇವು ಬೆಲ್ಲದ ಬೇವು ಪಾನಕವನ್ನ ತಯಾರಿಸಿ ಭಕ್ತಾದಿಗಳಿಗೆ ವಿತರಿಸುವ ಕಾರ್ಯಕ್ರಮಕ್ಕೆ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಅವರು ಚಾಲನೆ ನೀಡಿದರು. ಹೇಳಿ ಕೇಳಿ ಕಲಬುರಗಿ ಅಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ. ಇದಕ್ಕೆ ಪೂರಕವಾಗುವಂತೆ ಇಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ದೇವಸ್ಥಾನಕ್ಕೆ ಮುಸ್ಲಿಂ ಬಾಂಧವರು ಕೂಡ ದರ್ಶನಕ್ಕಾಗಿ ಆಗಮಿಸಿ ದಾಸೋಹ ಮಹಾಮನೆಯಲ್ಲಿ ಪ್ರಸಾದ ಸ್ವೀಕರಿಸಿದರು. ಇನ್ನು ಯುಗಾದಿ ಹಬ್ಬದ ಅಂಗವಾಗಿ ದಾಸೋಹ ಮಹಾಮನೆಯಲ್ಲಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವರು ಬಂದಂತಹ ಭಕ್ತಾದಿಗಳಿಗೆ ಬೇವು ಪಾನಕವನ್ನ ವಿತರಿಸಿದರು. ಈ ಸಂದರ್ಭದಲ್ಲಿ ಮಹಾದಾಸೋಹ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಅದೇ ರೀತಿ 9ನೆಯ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಕೂಡ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ನಂತರ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವರು ಕೂಡ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಸುಪುತ್ರಿಯರಾದ ಕುಮಾರಿ ಭವಾನಿ ಶಿವಾನಿ ಮತ್ತು ಮಹೇಶ್ವರಿಯವರು ಯುಗಾದಿ ಹಬ್ಬದ ಅಂಗವಾಗಿ ಒಂದು ಗೀತೆಯನ್ನು ಹಾಡಿದರು. ಒಟ್ಟಾರೆಯಾಗಿ ದಾಸೋಹ ಮಹಾಮನೆಯಲ್ಲಿ ಅತಿ ವಿಜೃಂಭಣೆಯಿಂದ ಯುಗಾದಿ ಹಬ್ಬವನ್ನ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ದಾಸೋಹ ಮಹಾಮನೆಗೆ ಭೇಟಿ ನೀಡಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಆಶೀರ್ವಾದ ಪಡೆದು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಲ್ಲಮಪ್ರಭು ದೇಶಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹ್ಯಾಪಿ ಯುಗಾದಿ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನ ಸಿಹಿಯಾಗಲಿ, ಶರಣ ಆಶೀರ್ವಾದ ಇರಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಗುರುಲಿಂಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಕ್ಕೆ ಶರಣು ಶರಣಾರ್ಥಿ, ಉಪಚಾರಕಲ್ಲ ನಮಸ್ಕಾರ, ಶರಣೆಂಬುದು ದಾಸೋಹವಯ್ಯ, ಉಪಚಾರಕಲ್ಲ ನಮಸ್ಕಾರ, ಶರಣೆಂಬುದು ದಾಸೋಹವಯ್ಯ, ದಾಸೋಹವಯ್ಯ ದಾಸೋಹವಯ್ಯ. ಗುರುವೆಂಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಕ್ಕೆ ಶರಣು ಶರಣಾರ್ಥಿ. ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಹನೆಂದು ಪ್ರತಿಯಾಗಿ ಶರಣಾರ್ಥಿ ಎನ್ನುವುದೇ, ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಹನೆಂದು ಪ್ರತಿಯಾಗಿ ಶರಣಾರ್ಥಿ ಎನ್ನುವುದೇ. ಶಿವದರ್ಶನ
ಶಿವದರ್ಶನ ಶಿವದರ್ಶನ ಶಿವದರ್ಶನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಹಾದಾಸೋಹಿ ಶರಣ ಬಸವ ಮಹಾದಾಸೋಹಿ ಶರಣ ಬಸವ ಮಹಾದಾಸೋಹಿ ಶರಣ ಬಸವ ಮಹಾದಾಸೋಹಿ ಶರಣ ಬಸವ. ಧನ್ಯವಾದ. ಧನ್ಯವಾದ. ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಜನರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ಇರೋದರಿಂದ ಕಹಿ ಸಿಹಿ ಎರಡೂ ಜೀವನದಲ್ಲಿರುತ್ತದೆ. ಬೇವನ್ನು ಮೆಟ್ಟಿ ನಿಂತು ನಿಮ್ಮ ಎಲ್ಲರ ಜೀವನವು ಸಿಹಿಯಾಗಲಿ. ದೇಶದಲ್ಲಿ ಎಲ್ಲ ಬೆಳೆ ಮಳೆ ಬಿಸಿಲು ಎಲ್ಲ ಸಮವಾಗಿ ಎಲ್ಲ ಚಲೋ ಆಗಿ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಎಲ್ಲ ಸಮೃದ್ಧಿಯಾಗಿ ಎಲ್ಲರಿಗೂ ನಿಮಗೆ ಶರಣರ ಆಶ್ರಯದಿಂದ ಬೆಳೆಗಳು ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಎಲ್ಲ ಚಲೋ ಆಗಲಿ ಅಂಥೇಳಿ ಹಾರೈಸಿ ಶರಣರಲ್ಲಿ ಬೇಡಿಕೊಂಡು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸುತ್ತೇನೆ. ಧನ್ಯವಾದಗಳು. ಇವತ್ತಿನ ದಿವಸ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯುಗಾದಿ ಹಬ್ಬವನ್ನು ನಾವು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ. ನಾಡಿನೆಲ್ಲ ಜನರು ಭಕ್ತಿಪೂರ್ವಕವಾಗಿ ದೇವರ ಸ್ಮರಣೆ ಮಾಡಿ ಮಳೆ ಬೆಳೆ ಚೆನ್ನಾಗಿ ಬರಲಿ, ಯಾವುದೇ ಜನರು ರೋಗ ಇದು ಮರಗಬಾರ್ದು, ನರಳಬಾರ್ದು, ಮುಂದಿನ ಒಂದು ವರ್ಷದವರೆಗೆ ಸುಖ ಶಾಂತಿ ನೆಮ್ಮದಿಯಿಂದ ಈ ಭಾಗದ ಜನರು ಯಾವುದೇ ರೋಗ ರುಜಿನ ಇರಲಾರದೆ ಬಾಳಿ ಬದುಕಲಿ, ಅವರ ಜೀವನ ಹಸನಾಗಲಿ ಮತ್ತು ಸಾಧು ಶರಣ ಬಸವೇಶ್ವರ ಪವಾಡ ಪುರುಷರ ಆಶೀರ್ವಾದ ಯಾವಾಗಲೂ ಈ ಭಾಗದ ಜನರ ಮೇಲೆ ಇರಲಿ ಎಂದು ಹೇಳುವುದರೊಂದಿಗೆ ನಾನು ಯುಗಾದಿ ಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಥ್ಯಾಂಕ್ ಯು. ನೀಲೂರ್ಲೇ ಬಂದಿದ್ದೇವ್ರಿ ಶರಣನ ಗುಡಿಗೆ ಹಬ್ಬದ ದಿವಸ ಮುತ್ಯನ ದರ್ಶನಕ್ಕೆ ಪರ್ಸರ್ ತೊಗೊಂಡು ಹೊಲಕ್ಕೆ ಕೂತಿದ್ದೇವ್ರಿ. ಹೋಳ್ಗೆ ಮಾಡೋದ್ರಿ, ಹುಗ್ಗಿ ಮಾಡೋದ್ರಿ, ಅನ್ನ ಸಾರ ಮಾಡೋದು, ದೇವ್ರ ನೈವೇದ್ಯ ಕೊಡೋದ್ರಿ, ಎಲ್ಲ ದೇವ್ರಿಗೆ ಟಂಗ್ ಹೊಡ್ಯೋದು, ಹೋಳ್ಗೆ ಮಾಡಿ ನೈವೇದ್ಯ ಕೊಡೋದ್ರಿ. ಇದೇ ನೋಡ್ರಿ ಅಪ್ಪ ಅಮಾಸಿಗೆ ಶಾವಿಗೆ ಹಾಕಿ ನೈವೇದ್ಯ ಕೊಡೋದು. ಇವತ್ತು ಹಬ್ಬದ ದಿನ ಹೋಳ್ಗೆ ಮಾಡಿ ಊಟ ಮಾಡೋದ್ರಿ. ಎಲ್ಲರಿಗೂ ಯುಗಾದಿ ಹಬ್ಬಗಳ ಶುಭಾಶಯಗಳು. ಶರಣಬಸವೇಶ್ವರ ಸಂಸ್ಥಾನದಿಂದ ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಶರಣಬಸವ ಯೂನಿವರ್ಸಿಟಿನಿಂದ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಈ ಹಬ್ಬ ಎಲ್ಲರಿಗೂ ಸಮೃದ್ಧಿ ತರಲಿ ಎಂದು ದೇವರಲ್ಲಿ ಬೇಡಿಕೊಳ್ತೇನೆ.
ಶ್ರೀ ಗುರು ಸೇವಾ ಸಂಸ್ಥೆ ಬೆಂಗಳೂರು ವತಿಯಿಂದ ನಡೆದ ಯುಗಾದಿ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಅದ್ಧೂರಿ ತುಲಾಭಾರ ಕಾರ್ಯಕ್ರಮ ಜರುಗಿತು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಮೌನ ತಪಸ್ವಿ ಶ್ರೀ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿದರು. ಶ್ರೀ ಗುರು ಸೇವಾ ಸಂಸ್ಥೆ ಬೆಂಗಳೂರು ವತಿಯಿಂದ ನಡೆದ ಯುಗಾದಿ ಹಬ್ಬದ ಸಂಭ್ರಮಾಚರಣೆ ತುಲಾಭಾರ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಜರುಗಿತು. ಇದೇ ಸಂದರ್ಭದಲ್ಲಿ ಪೂಜ್ಯ ಮೌನ ತಪಸ್ವಿ ಶ್ರೀ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.